ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ ಪಿಎಸ್ಐ ಚೇತನ್ ಕುಮಾರ್ ಅವರು 1 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾರೆ. 3 ದಿನಗಳ ಹಿಂದೆ ಕೆಸರುಮಡು ಗ್ರಾಮದಲ್ಲಿ ನಾಗೇಶ್ ಅವರು ಕಾರ್ ಬಿಟ್ಟು ಹೋಗಿದ್ರು. ಪಿಎಸ್ಐ ಚೇತನ್ ಅವರು ಕಾರನ್ನ ವಶಕ್ಕೆ ಪಡೆದಿದ್ರು. ಕಾರ್ ಬಿಡೋದಕ್ಕೆ ನಾಗೇಶ್ ಅವರಿಗೆ 1 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಹಣ ಕೊಡದೇ ಇದ್ರೆ ಗಾಂಜಾ ಕೇಸನ್ನ ಬುಕ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದಂತಹ ಚೇತನ್ ಕುಮಾರ್ ನಂತರ ಲೋಕಾಯುಕ್ತ ಪೊಲೀಸರಿಗೆ ನಾಗೇಶ್ ಅವರು ದೂರನ್ನ ಕೊಟ್ಟಿರ್ತಾರೆ. ಪಿಎಸ್ಐ ಚೇತನ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.